ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SC ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೋತ್ಸಾಹಧನ ಅಂದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ನ ಕೊಡ್ತಾರೆ. SSLC PUC ಡಿಗ್ರಿ ಪಾಸ್ ಆಗಿದ್ರೆ ಸಾಕು, 60 ಅಂಕಗಳ ಮೇಲೆ ಪಡ್ಕೊಂಡಿದ್ರೆ ಸಾಕು, ನಿಮಗೆ 10,000 ಅಬೌವ್ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ನ ಕೊಡ್ತಾರೆ. ಸೊ ಎಷ್ಟೋ SC ವಿದ್ಯಾರ್ಥಿಗಳಿಗೆ ಇದು ಗೊತ್ತೇ ಇರಲ್ಲ. ಸೊ ಏನಿಲ್ಲ, ಜಸ್ಟ್ ನೀವು ಏನಾದ್ರು 10th ಪಾಸ್ ಆಗಿ PUC ಪಾಸ್ ಆಗಿ ಡಿಗ್ರಿ ಪಾಸ್ ಆಗಿದ್ರೆ ಅಂಥ ವಿದ್ಯಾರ್ಥಿಗಳು ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಾಂದರೆ ಸೈಬರ್ ಶಾಪ್ಗಳಲ್ಲಿ ಹಾಕ್ಬೋದು, ನಿಮ್ಮ ಹತ್ರ ಫೋನ್ ಇದ್ರೆ ನೀವೇ ಹಾಕ್ಬೋದು, ಇಲ್ಲಾಂದರೆ ಕಂಪ್ಯೂಟರ್ ಪ್ರತಿಯೊಂದರಲ್ಲೂ ಕೂಡ ನೀವೇ ಹಾಕ್ಕೊಳ್ಬೋದು. ಸೊ ಏನಿಲ್ಲ, ಸಿಂಪಲಾಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಹಾಕಿದ್ರೆ ಯಾವುದು ಮಿಸ್ಟೇಕ್ ಆಗಲ್ಲ, ಮತ್ತು ನಿಮಗೆ 100% ಆಗಿ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಸೊ ನಾನು ಹೇಳಿರೋ ರೀತಿ ಸ್ಕಾಲರ್ಶಿಪ್ನ ಹಾಕಿ ನೀವು ಸ್ಕಾಲರ್ಶಿಪ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಅಷ್ಟೇ ಅಲ್ಲದೆ ನಾವು ಸ್ಕಾಲರ್ಶಿಪ್ನ ಹಾಕಿ ಈ ಡಾಕ್ಯುಮೆಂಟ್ಸ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು, ಎಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಫಸ್ಟಿಗೆ ಏನಿಲ್ಲ, ಸಿಂಪಲ್ ಆಗಿ ಯಾವ ರೀತಿ ನಾವು ಸ್ಕಾಲರ್ಶಿಪ್ ಅರ್ಜಿನ ಹಾಕ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್ ಏನಿಲ್ಲ, ಸಿಂಪಲ್ ಆಗಿ ನೀವು ಲ್ಯಾಪ್ಟಾಪು, ಫೋನು, ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸಿಂಪಲ್ ಆಗಿ ಇಲ್ಲಿ ನೋಡಿ SWD ಪ್ರೈಸ್ ಮನಿ ಅಂತ ಈ ರೀತಿ ಸರ್ಚ್ ಮಾಡಬೇಕು. ಸೊ ನೀವು SWD ಪ್ರೈಸ್ ಮನಿ ಅಂತ ಸರ್ಚ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ, ಇಂಟರ್ಫೇಸ್ ನೋಡ್ಬೋದು. ಸೊ ಇಲ್ಲಿ ನೋಡಿ ಎಜುಕೇಷನ್ ಪ್ರೈಸ್ ಮನಿ, ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಎಜುಕೇಷನ್ ಪ್ರೈಸ್ ಮನಿ ಅಂತ ಬರುತ್ತೆ ಗೊತ್ತಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ರೈಟ್ ಕಾರ್ನರಲ್ಲಿ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ ಗೊತ್ತಾ, ರೈಟ್ ಸೈಡಲ್ಲಿ ಅಪ್ಲಿಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಮೇಲೆ ಆಮೇಲೆ ಫಸ್ಟ್ ಆಪ್ಷನ್ ರಿಜಿಸ್ಟರ್ ಅಂತ ಕಾಣಿಸ್ತಿದೆ ಗೊತ್ತಾ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ. ಸೊ ಸ್ಕೀಮ್ ಅಂತ ಕಾಣಿಸ್ತದೆ. ಸ್ಕೀಮಲ್ಲಿ ಇಲ್ಲಿ ನೋಡಿ SSLC ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಅಂದರೆ PUC ಬರುತ್ತೆ. ಸೊ SLC PUC ಆಮೇಲೆ ಡಿಗ್ರಿದವ್ರದ್ದಾದರೆ ಡಿಗ್ರಿ, ಸುಮಾರು ಆಪ್ಷನ್ಸ್ ಕಾಣಿಸುತ್ತೆ. ಸೊ ನಿಮ್ಗೆ ಯಾವ್ದು ಆಪ್ಷನ್ಸ್ ಬೇಕು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಪೋಸ್ಟ್ ಮ್ಯಾಟ್ರಿಕ್ ಅಂದರೆ PUC ಅಂದರೆ ಸೆಕೆಂಡ್ PUC, SLC ಅಂದರೆ ಜಸ್ಟ್ 10th ಪಾಸ್ ಆಗಿ ಇವಾಗ ಸ್ಕಾಲರ್ಶಿಪ್ ಹಾಕೋರು, PUC ಅಂದರೆ PUC ಪಾಸ್ ಆಗಿ. ಸೊ ನಾನಿವಾಗ SSLC ಹಾಕಿ ಕಾಣಿಸ್ತಿದ್ದೀನಿ. ಸೇಮ್ ಪ್ರೊಸೆಸ್ ಇರುತ್ತೆ, SSLCದಾಗಲಿ PUCದಾಗಲಿ ಎರಡೂ ಕೂಡ ಸೇಮ್ ಆಗಿರುತ್ತೆ. ಸೊ ಇವಾಗ ನೋಡಿ ನಾನು SSLC ಹಾಕಿ ಕಾಣಿಸ್ತೀನಿ. ಸೊ PUCದು ಕೂಡ ಅದೇ ರೀತಿ ಸೇಮ್ ಹಾಕೋದಾಗಿರುತ್ತೆ. ಸೊ ಸಿಂಪಲ್ ಆಗಿ ಏನಿಲ್ಲ, ನಮಗೆ SLC ಬೇಕಿದ್ರೆ SLC ಮೇಲೆ PUದು ಬೇಕಿದ್ರೆ ಪೋಸ್ಟ್ ಮ್ಯಾಟ್ರಿಕ್ ಹಾಕೊಳ್ರಿ. ಅದೇ ರೀತಿ ಡಿಗ್ರಿದು ಪ್ರತಿಯೊಂದು ಏನೇನು ಇರುತ್ತೆ ಎಲ್ಲ ಬರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಮುಂದ್ಗಡೆ ವ್ಯಾಲಿಡ್ ಆಧಾರ್ ಅಂತ ಇರುತ್ತೆ. ಇಲ್ಲಿ ನೋಡಿ ಇದು ವ್ಯಾಲಿಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ SSLC ಪ್ರೋತ್ಸಾಹಧನ ಅಂತ ಬರುತ್ತೆ, ಕೆಳಗಡೆ ಆಧಾರ್ ಸಂಖ್ಯೆ ಅಂತ ಬರುತ್ತೆ. ಸೊ ಆಧಾರ್ ಸಂಖ್ಯೆ ಇದ್ದಲ್ಲಿ ನಮ್ಮ 12 ಡಿಜಿಟ್ 12 ನಂಬರ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ ನೋಡಿ, ನನ್ನ ಮುಂದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತು OTP ಮುಂದೆ ಕ್ಲಿಕ್ ಮಾಡಿ, OTPಯನ್ನು ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಓಕೆ ಮಾಡಿ. ಒಂದು OTP ಬರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ. ಸೊ ಆ OTPನ ಹಾಕಿ ಕೆಳಗೆ ಸಬ್ಮಿಟ್ ಅಂತ ಬಟನ್ ಬರುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾನು OTPನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಫೋಟೋ ಬರುತ್ತೆ, ಆಧಾರ್ ಕಾರ್ಡಲ್ಲಿ ಯಾವ ಫೋಟೋ ಇದೆಯಲ್ಲ ಆ ರೀತಿ ಫೋಟೋ ಬರುತ್ತೆ. ಆಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಇದನ್ನೆಲ್ಲ ಒಂದೊಂದಾಗಿ ಫಿಲಪ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಬಂದುಬಿಟ್ಟು ಪರ್ಸನಲ್ ಡೀಟೇಲ್ಸ್ನಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗಿರುತ್ತೆ. PUCದವರಾಗಿದ್ದರೆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ. ಸೊ SLCದವ್ರು SLC ಆಗಿ PUCದವರು PUCನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ SSLC ಹಾಕ್ತಿರೋದ್ರಿಂದ ನಾನು SLCದು ಹಾಕ್ತಿದ್ದೀನಿ. ಅದೇ ರೀತಿ ಫಾದರ್ ಮತ್ತು ಮದರ್ ನೇಮ್ ಕೇಳುತ್ತೆ. ಸೊ ಇದು ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಫಾದರ್ ಮದರ್ ನೇಮ್ ಇದೆ ಅದೇ ರೀತಿ ಮಿಸ್ಟೇಕ್ ಇಲ್ಲದೆ ಪರ್ಫೆಕ್ಟಾಗಿ ತಂದೆ ಮತ್ತು ತಾಯಿ ಹೆಸರನ್ನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಫಾದರ್ ಮದರ್ ನೇಮ್ ಹಾಕಾದ್ಮೇಲೆ ಕೆಳಗಡೆ ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಸೊ ಫೋನ್ ನಂಬರ್ ಬಂದುಬಿಟ್ಟು ಆಧಾರ್ ಕಾರ್ಡ್ ನಂಬರ್ನೇ ಕೊಡಬೇಕಂತಲ್ಲ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಕೊಡಿ. ಮತ್ತು ಕಾಲೇಜ್ ಡಿಸ್ಟಿಕ್ ಕೇಳುತ್ತೆ. ಸೊ ಕಾಲೇಜ್ ಡಿಸ್ಟಿಕ್ ಬಂದುಬಿಟ್ಟು ನೀವು SLCದವರು ಹೈಸ್ಕೂಲ್ ಯಾವ ಡಿಸ್ಟಿಕ್ನಲ್ಲಿ ಕಲ್ತಿದ್ದೀರಿ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಧಾರ್ ಕಾರ್ಡ್ನಲ್ಲಿ ಇರೋ ಡಿಸ್ಟಿಕ್ ಅಂತಲೇ ಇರಲ್ಲ. ಅಂದರೆ ನೀವೇನಾದರೂ ಬೇರೆ ಡಿಸ್ಟಿಕ್ನಲ್ಲಿ ಕಲ್ತಿದ್ರೆ ನಿಮ್ಮ ಊರು ಬಿಟ್ಟು, ನಿಮ್ಮ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ನಲ್ಲಿ ಯಾವ ಶಾಲೆಯಲ್ಲಿ ಕಲ್ತಿರೋ ಆ ಶಾಲೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ತಾಲೂಕು ನಿಮ್ಮದು ಸ್ಕೂಲಿಂದು, ಹೈಸ್ಕೂಲ್ದು, ಅಥವಾ ನೀವು PUCದು ಹಾಕ್ತಿದ್ರೆ PUC ಕಾಲೇಜ್ ನೇಮು, ಕಾಲೇಜ್ ಡಿಸ್ಟಿಕ್ ಮತ್ತು ತಾಲೂಕನ್ನ, ಅದೇ ರೀತಿ ಆಧಾರ್ ಕಾರ್ಡ್ ಅಡ್ರೆಸ್ ಬಂದಿರುತ್ತೆ. ಸೊ ಅದೆಲ್ಲ ಫಿಲಪ್ ಮಾಡಿದ್ಮೇಲೆ ಕೆಳಗಡೆ ಕಾಸ್ಟ್ ಡೀಟೇಲ್ಸ್ ಮತ್ತು ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ. ಸೊ ಕಾಸ್ಟ್ ಡೀಟೇಲ್ಸ್ ಇದ್ದಲ್ಲಿ ಇಲ್ಲಿ RD ನಂಬರ್ನ ಹಾಕಬೇಕು. ಅಂದರೆ ಜಾತಿ ಪ್ರಮಾಣ ಪತ್ರದ RD ನಂಬರ್ ಇರುತ್ತೆ. ಸೊ ಜಾತಿ ಪ್ರಮಾಣ ತೊಗೊಂಡು RD ನಂಬರ್ನ ಹಾಕಿ ಇಲ್ಲಿ ನೋಡಿ ರೆಡ್ ಮಾರ್ಕಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಗ್ರೀನ್ ಆಗುತ್ತೆ, ಅಂದರೆ ವೆರಿಫೈಡ್ ಆಗುತ್ತೆ. ಸೊ ಸಿಂಪಲ್ ಆಗಿದೆ, ಏನು ಟಫ್ ಇಲ್ಲ. ಜಸ್ಟ್ RD ನಂಬರ್ ನೋಡಿ, ನಾನು ಇವಾಗ RD ನಂಬರ್ನ ಹಾಕ್ತಿದ್ದೀನಿ. ಇಲ್ಲಿ ನೋಡಿ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಕೆಳಗಡೆ ಕಾಸ್ಟ್ ನೇಮ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ಕೆಳಗಡೆ, ಆಮೇಲೆ ಇಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಬಂದುಬಿಡತ್ತೆ.
ಮತ್ತು ಗ್ರೀನಲ್ಲಿ ಗ್ರೀನ್ ಕಲರ್ ಬಂದುಬಿಟ್ರೆ ವ್ಯಾಲಿಡ್ ಆಗಿದೆ ಅಂತ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿರೋ ಆರ್ ಡಿ ನಂಬರ್ನ ಹಾಕಿ ಅದನ್ನು ಕೂಡ ವ್ಯಾಲಿಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ ನಾನು ಆರ್ ಡಿ ನಂಬರ್ನ ಹಾಕಿ ಈ ಕೆಂಪು ಕಲರಲ್ಲಿ ವ್ಯಾಲಿಡ್ ಕಾಣಿಸ್ತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಕೆಳಗಡೆ ನೋಡಿ ಇನ್ಕಮ್ ಕೂಡ ಇಲ್ಲಿ ಕಾಣಿಸುತ್ತೆ. ಅದೇ ರೀತಿ ಮೇಲ್ಗಡೆ ಗ್ರೀನ್ ಆಗುತ್ತೆ ಮತ್ತು ಇನ್ಕಮ್ ಆ್ಯನ್ಯುವಲ್ ಇನ್ಕಮ್ ಅಂತಲೂ ಕೂಡ ಕೆಳಗಡೆ ಶೋ ಆಗುತ್ತೆ. ಇದನ್ನು ಇವಾಗ ನಾವು ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ. ಕೆಳಗಡೆ ಅಕಾಡೆಮಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಬಂದುಬಿಟ್ಟು ಎಕ್ಸಾಮ್ ರಿಸಲ್ಟ್ ಡೇಟ್ ಕೇಳುತ್ತೆ. SSLCದವರು ನಿಮ್ಮದು ಎಕ್ಸಾಮ್ ರಿಸಲ್ಟ್ ಡೇಟ್ ಯಾವ ಮಂತಲ್ಲಿ ಬಂದಿದೆ, ಯಾವ ಡೇಟಿಗೆ ಬಂದಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಪ್ರೊಸೆಸ್ ಇರುತ್ತೆ. PUCದವರು ನಿಮ್ದು ಯಾವ ಮಂತು ಯಾವ ಇದರಲ್ಲಿ ಡೇಟಲ್ಲಿ ಬಂದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ಬಟ್ ಪರ್ಫೆಕ್ಟ್ ಹಾಕಿದ್ರೆ ಬೆಟರು. ನಿಮ್ಮ ಮಂತು ಮತ್ತು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ನೋಡಿ ಇವಾಗ ನಾನು ನೋಡಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಕೆಳಗಡೆ ಕೋರ್ಸ್ ಕೇಳುತ್ತೆ. ಕೋರ್ಸ್ ಬಂದುಬಿಟ್ಟು ಸಿಂಪಲಾಗಿ ಏನಿಲ್ಲ, ಡೇಟ್ ಸೆಲೆಕ್ಟ್ ಮಾಡಾದ್ಮೇಲೆ ಕೆಳಗಡೆ ಕೋರ್ಸ್ ಅಂತ ಶೋ ಆಗ್ತಿದೆ ನೋಡಿ ಇಲ್ಲಿ. ಈ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಬಿಟ್ರೆ ಸಾಕು. ಕೆಳಗಡೆ SSLC ಮತ್ತು PUC ಅಂತ ಬರುತ್ತೆ. SSLC ಇದ್ದವ್ರು SSLC, PUC ಇದ್ದವ್ರು PUC, ಡಿಗ್ರಿ ಇದ್ದವ್ರು ಡಿಗ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ಯೂನಿವರ್ಸಿಟಿ ಕೇಳುತ್ತೆ. ಇಲ್ಲಿ ಏನು ಅಂದರೆ ಇದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ SSLCದವರು, PUದವರು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಎಜುಕೇಷನ್ ಅಂತ ಬರುತ್ತೆ. ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. PUCದವ್ರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ SSLCದವರು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಹಾಲ್ ಟಿಕೆಟ್ ನಂಬರ್, ರೋಲ್ ನಂಬರ್ ಅದನ್ನು ಹಾಕಬೇಕು. PUCದವ್ರು ನಿಮ್ದು ಹಾಕಬೇಕು. ಹಾಕಿಬಿಟ್ಟು ನಾವು ಜಸ್ಟ್ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನೋಡಿ ಇಲ್ಲಿ ಪರ್ಸೆಂಟೇಜ್ ಕೂಡ ಬಂದುಬಿಡುತ್ತೆ. ನೋಡಿ ಇಲ್ಲಿ ಆಟೋಮೆಟಿಕ್ಲಿ ಪರ್ಸೆಂಟೇಜು ಕೂಡ ತೊಗೊಬಿಡ್ತು. ವೆರಿ ಸಿಂಪಲ್. ನಾವು ಜಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು, ಸೈಡಿಗೆ ಕ್ಲಿಕ್ ಮಾಡಿದ್ರೆ ಸಾಕು, ಪರ್ಸೆಂಟೇಜು ಮತ್ತು ಆ್ಯನ್ಯುವಲ್ಲು ಇಲ್ಲಿ 1 ಇಯರ್ ಎಲ್ಲ ಕಾಣಿಸುತ್ತೆ. PUCದವ್ರದ್ದಾದರೆ 2 ಇಯರ್ ಕಾಣಿಸುತ್ತೆ. ವೆರಿ ಸಿಂಪಲ್. ಈ ರೀತಿ ಸಿಂಪಲಾಗಿ ಫಿಲಪ್ ಮಾಡೋದು. ಆಮೇಲೆ ಕೆಳಗಡೆ ನಾವು ಮಾರ್ಕ್ಸ್ ಕಾರ್ಡ್ನ SSLCದವರು SSLC ಮಾರ್ಕ್ಸ್ ಕಾರ್ಡು, PUCದವರು PUC ಮಾರ್ಕ್ಸ್ ಕಾರ್ಡ್ನ PDF-ನಲ್ಲಿ 500 KB ಒಳಗಿರೋ PDF-ನ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕೊಟ್ಟು ನೀವು ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲಿ 500 KB ಒಳಗೆ PDF-ನಲ್ಲಿ ಇರಬೇಕು. ನೀವು PUCದವರು ನಿಮಗೆ 2 ಸಲ ಕೇಳುತ್ತೆ. ನೀವು SSLC ಮತ್ತು PUC ಎರಡನ್ನೂ ಅಪ್ಲೋಡ್ ಮಾಡಬೇಕು. ನೀವು ಜಸ್ಟ್ SSLC ಪಾಸ್ ಆಗಿದ್ರೆ SSLC ಮಾರ್ಕ್ಸ್ ಕಾರ್ಡ್ನ ಅಷ್ಟೇ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಒರಿಜಿನಲ್ ಕೊಟ್ಟಿಲ್ಲ ಅಂದರೆ ಜೆರಾಕ್ಸ್ ಇರುತ್ತೆ ಅಲ್ವಾ, ಅಂದರೆ SSLCದವ್ರಿಗೆ ಈಗ ಒರಿಜಿನಲ್ ಇರಲ್ಲ ಅಂಥವ್ರು ಜೆರಾಕ್ಸ್ನ ಅಪ್ಲೋಡ್ ಮಾಡಿದ್ರು ಅಪ್ಲೋಡ್ ಫೈಲ್ ಮೇಲೆ ಕೊಟ್ಟು PDF-ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಆಯಿತು. ಇಷ್ಟೇ, ವೆರಿ ಸಿಂಪಲ್ ಆಗಿರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಈ ಅಪ್ಲಿಕೇಶನ್ನ ಸಿಂಪಲಾಗಿ ನೋಡಿ ಇವಾಗ ನಾನು ಅಪ್ಲೋಡ್ ಫೈಲ್ ಮೇಲೆ ಕೊಟ್ಟು PDF-ನ ಸ್ಕ್ಯಾನ್ ಮಾಡಿರೋ PDF-ನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಅಪ್ಲೋಡ್ ಫೈಲ್ ಅಂತ ಬರಬೇಕು, ಇಲ್ಲ ಅಪ್ಲೋಡ್ ಫೈಲ್ ರಿಮೂವ್ ಫೈಲ್ ಅಂತ ಈ ರೀತಿ ಒಟ್ಟಿನಲ್ಲಿ ಬರಬೇಕು, ಅಂದರೆ ಅಪ್ಲೋಡ್ ಆಗಿದೆ ಅಂತ. ಅದೇ ರೀತಿ ಕೆಳಗಡೆ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಅಪ್ಲಿಕೇಶನ್ ಆ್ಯಸ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಒಂದು ಈ ರೀತಿ ಬರುತ್ತೆ. ನಮ್ಮೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಅದೇ ರೀತಿ ಕೆಳಗಡೆ ಒಂದು ಪ್ರಿಂಟ್ ಅನ್ನೋ ಆಪ್ಷನ್ನು ಕೂಡ ಇರುತ್ತೆ. ಜಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದು ಆಮೇಲೆ ಕೆಳಗಡೆ ಪ್ರಿಂಟ್ ಅನ್ನೋ ಆಪ್ಷನ್ನು ಕೂಡ ನಾನು ಕಾಣಿಸ್ತೀನಿ ನೋಡಿ. ಏನಿಲ್ಲ, ಸಿಂಪಲಾಗಿ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಲ್ಲ ನೋಡಿಕೊಂಡು ಪ್ರಿಂಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ಆಯಿತು. ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF-ನ ನೀವು ಓಪನ್ ಮಾಡಿ ಕೂಡ ನೋಡ್ಬೋದು. ಈ PDF-ನ ನೀವು ಪ್ರಿಂಟ್ ತೆಗೆದಿಟ್ಕೊಳ್ಬೇಕಾಗಿರುತ್ತೆ. ಯಾಕಂತಂದರೆ ಇದೇ ಪ್ರಿಂಟ್ ಫೈನಲ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಸರ್ ನಾನು ಸಬ್ಮಿಟ್ ಮಾಡಿದ್ದೀನಿ ಬಟ್ ನನಗೆ ಪ್ರಿಂಟ್ ಸಿಗ್ತಿಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನೊಂದು ಸಲ ರೀಪ್ರಿಂಟ್ ತೆಗಿಬೋದು. ಏನಿಲ್ಲ, ಸಿಂಪಲಾಗಿ ಮತ್ತೆ ನೀವು ಏನಿಲ್ಲ ಹೋಮ್ ಪೇಜಿಗೆ ಹೋಗ್ಬೋದು. ನೋಡ್ಬೋದು ಇಲ್ಲಿ ನಾನು ಮತ್ತೆ ಹೋಮ್ ಪೇಜಿಗೆ ಬಂದುಬಿಟ್ಟು ನಿಮ್ಗೆ ಅದನ್ನು ಕೂಡ ಕಾಣಿಸ್ತೀನಿ. ಓಪನ್ ಮಾಡಿ ನಮ್ಮ ಕಡೆ ಇವಾಗ ಮತ್ತೆ ಸೇಮ್ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ, ಮತ್ತು ಇಲ್ಲಿ ರೀಪ್ರಿಂಟ್ ಅಂತ 3ನೇ ಆಪ್ಷನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ OTP-ನ ಹಾಕಿ ಮತ್ತು ಸಬ್ಮಿಟ್ ಮಾಡಿದ್ರೆ ಸಾಕು. ನಮಗೆ ನಮ್ಮ PDF ಮತ್ತೆ ಸಿಗುತ್ತೆ. ಸಬ್ಮಿಟ್ ಮಾಡಿ ಸಿಗದೇ ಇರೋರು ಈ ರೀತಿ PDF-ನ ಮತ್ತೆ ರೀಡೌನ್ಲೋಡ್ ಮಾಡ್ಕೊಳ್ಬೋದು. ರೀಪ್ರಿಂಟ್ ತೊಗೊಳ್ಬೋದು. ಇದಾದಮೇಲೆ ಇವಾಗ ಇದೆಲ್ಲ ಪ್ರಿಂಟ್ ತೆಗೆದಾದ್ಮೇಲೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತನೂ ಕೂಡ ನಾನು ಹೇಳ್ತೀನಿ ನೋಡಿ ಇವಾಗ. ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಗೊತ್ತಾಯ್ತು. ಅಪ್ಲಿಕೇಶನ್ ಹಾಕಾದ್ಮೇಲೆ ಪ್ರಿಂಟ್ ತಗೊಳ್ತೀವಿ. ಪ್ರಿಂಟ್ ತೆಗೆದಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ನೀವು ಜೆರಾಕ್ಸ್ನ ತಗೊಳ್ಬೇಕು. ಅಪ್ಲಿಕೇಶನ್ ಪ್ರಿಂಟ್ ಜೆರಾಕ್ಸ್ನ ತೆಗೆದು ಅದಕ್ಕೆ ನಾವು SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡು, ಜಾತಿ ಆದಾಯ, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಫೋಟೋ, ಇದು SSLCದವರು, PUCದವರಾದರೆ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿದವರಾದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು. ಇಷ್ಟನ್ನು ಎಲ್ಲನೂ ಜೆರಾಕ್ಸ್ ತೆಗೆದು ಆ ಫಾರ್ಮಿಗೆ ಅಟ್ಯಾಚ್ ಮಾಡಿ. SSLCದವರಾಗಿದ್ದರೆ ನೀವು ನಿಮ್ಮ ಹೈಸ್ಕೂಲಿಗೆ ಹೋಗಿ ಪ್ರಿನ್ಸಿಪಲ್ ಆದರೆ ಎಲ್ಲ ಫಾರ್ಮಿಗೂ, ಅಂದರೆ ಅದು ಮೇನ್ ಪ್ರಿಂಟ್ ಇದೆ ಅಲ್ಲ ಆ ಪ್ರಿಂಟಿಗೂ ಮತ್ತು ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಲಿಕ್ಕೆ ಹೇಳಿದೆ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ನೀವು ಸೀಲು ಸಿಗ್ನೇಚರ್ ಅಂದರೆ ಅಟೆಸ್ಟೆಡ್ ಮಾಡಿಸ್ಬೇಕು. PUCದವರಾದರೆ ನೀವು ಇದಕ್ಕೆ ಹೋಗಬೇಕು, PUCಗೆ
PUC ದಲ್ಲಿ ಇರ್ತಾರೆ ಪ್ರಿನ್ಸಿಪಲ್ ಅವ್ರ ಕಡೆ ಹಾಕಿ, ಡಿಗ್ರಿದವರಾಗಿದ್ದರೆ ಅಂದರೆ ನೀವು ಏನು ಕಲ್ತಿರ್ತೀರಲ್ಲ ಆ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅಟೆಸ್ಟೆಡ್ನ ಮಾಡಿ ಆದಮೇಲೆ ನೆಕ್ಸ್ಟು ಇದನ್ನು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಸಮಾಜ ಕಲ್ಯಾಣ ಇರುತ್ತೆ ಗೊತ್ತಾ. ಸೊ ಆ ಸಮಾಜ ಕಲ್ಯಾಣ ಇಲಾಖೆಗೆ ತೊಗೊಂಡೋಗಿ ಇದನ್ನ ನೀವು ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗೋದು. ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ರ ಇಟ್ಕೊಳ್ಳೋದಲ್ಲ, ಅದನ್ನು ನೀವು ಫಸ್ಟ್ ತೊಗೊಂಡೋಗಿ ಕಾಲೇಜ್ನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಅದನ್ನು ಅಟೆಸ್ಟೆಡ್ ಮಾಡಿ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಸಬ್ಮಿಟ್ ಮಾಡಬೇಕು. ಎಷ್ಟೋ ಜನ ಹೇಳ್ತೀರಾ ಸರ್ ನಾನು ಡಿಸ್ಟಿಕ್ ಬೇರೆ, ನಾನು ಹಾಸ್ಟೆಲಲ್ಲಿದ್ದು ಬೇರೆ ಡಿಸ್ಟಿಕ್ನಲ್ಲಿ ಕಲ್ತಿದ್ದೀನಿ, ಸೊ ಇವಾಗ ಯಾವ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಂತ ನಿಮಗೆ ಈ ಕನ್ಫ್ಯೂಸ್ ಆಗುತ್ತೆ. ಅವಾಗೇನಿಲ್ಲ, ನೀವು ಯಾವ ತಾಲೂಕಿನಲ್ಲಿ ನಿಮ್ಮ ಹೈಸ್ಕೂಲ್ನ PUC ಡಿಗ್ರಿನ ಮುಗಿಸಿರ್ತೀರಲ್ಲ ಅದೇ ತಾಲೂಕಿನಲ್ಲೇ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲೇ ಅಟೆಸ್ಟೆಡ್ ಮಾಡಿ ಅಲ್ಲೇ ಕೊಟ್ಟು ಬರೋದಾಗಿರುತ್ತೆ. ನಿಮ್ಮ ತಾಲೂಕಿನಲ್ಲಿ ನೀವು ಕಲ್ತಿದ್ರೆ ನೋ ಪ್ರಾಬ್ಲಮ್, ನಿಮ್ಮ ಸಮಾಜ ಕಲ್ಯಾಣ ಇಲಾಖೆದಲ್ಲಿ ಕೊಡಿ. ಸೊ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಒಂದು 10 days 15 daysನಲ್ಲಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿಬಿಡತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ನ ಪಡ್ಕೊಳ್ಬೋದು. ಇನ್ನೊಂದೇನಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು, ಸೈಬರ್ ಟ್ರೈನಿಂಗ್ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಅದೇ ಅಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಹಾಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ ಸಿಕ್ಕಾಪಟ್ಟೆ ಬರುತ್ತೆ, ಎಲ್ಲ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಪ್ರತಿಯೊಂದು ಸ್ಕಾಲರ್ಶಿಪ್ನ ಪಡ್ಕೊಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋರಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಸೊ ಅದರಲ್ಲೂ ಕೂಡ ನನ್ನ ಫೋನ್ ನಂಬರ್ ಸಿಗುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಾನು ನೆಕ್ಸ್ಟ್ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.